ಅಯ್ಯೋ ಸಾವ್ಕಾರೆ, ಇಲ್ಲಿ ಗಂಟೆ ಯಾಕೆ ಬರಕ್ಕೆ ಹೋದ್ರಿ? ನಾನೇನಿಯ ಬರ್ತಾ ಇದ್ದೆ ಅಲ್ವಾ? ನೀವು ಪಾಪ ಇಲ್ಲಿ ಗಂಟೆ ಯಾಕೆ ಬರಬೇಕಿತ್ತು? ನಾನೇ ಬರ್ತಾ ಇದ್ದೆ. ನಡೀರಿ, ನೀವು ಮನೆಗೆ ನಡೀರಿ ಸಾವ್ಕಾರೆ. ಈ ಲೋಸಿ ತೊಂಡಿ ಶಾನೆ ಐತೆ, ಹಂಗೆ ನೀರೆಲ್ಲ ಸೊಳ್ಳಿಗಳು ಕಟ್ಟ ಬೇರೆ ಶಾನೆ. ನಡೀರಿ ಬರ್ತೀನಿ. ಈ ಒಡ್ಡೈದ ಕೇಳಿದ್ರೆ ಗೆಣ್ಣೆ ಕಾಸು ಸಿಗ್ತದೆ ಅನ್ನಿಸ್ತದೆ. ಈ ಒಡ್ಡಯ್ಯರ್ ಲೆಕ್ಕಾಚಾರ ಅಣ್ಣಯ್ಯ ಎಲ್ಲರಿಗೂ ಲೆಕ್ಕಾಚಾರ ಹೇಳ್ತಾನೆ. ಒಂದು ಲೆಕ್ಕಾಚಾರ ಹಾಕ್ಕೊಟ್ಬಿಟ್ಟು ನಂಗೆ ಒಂಚೂರು ದುಡ್ಡು ಕೊಟ್ಬಿಟ್ರೆ ಇವತ್ತು ಕುಡಿಯೋದ್ರ ಕೆಲಸ ಮುಗೀತದೆ. ಎಲ್ಲಿ ಲೆಕ್ಕಾಚಾರ ಅಣ್ಣ? ಇದೇನಿದು ಸಾವುಕಾರ ಏನೋ ಮಾತಾಡ್ತಾವನಲ್ಲ, ಡೀಪ್ ಡಿಸ್ಕಷನ್ ಮಾಡ್ತಾವನೆ. ನೋಡು ಲೆಕ್ಕಾಚಾರಿ, ನಾನು ನಿನ್ನ ಹತ್ರ ಏನೋ ಮುಖ್ಯವಾದ ವಿಚಾರ ಮಾತಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ನೋಡು, ನನ್ನ ಮಗು ಸಿಕ್ತಾ ಹೇಳು, ಮೊದಲು ಸಿಕ್ತಾ ಮಗು? ಇಲ್ಲ ಸಾವ್ಕಾರೆ, ಮಗು ಹುಡುಕ್ತಾನೆ ಇದ್ದೀನಿ. ಅದು ಎಲ್ಲಿ ಏನು ಎತ್ತ ಅಂತ ಗೊತ್ತಿಲ್ಲ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಸಾವ್ಕಾರೆ. ಆದಷ್ಟು ಬೇಗನೆ ಮಗುನ ಹುಡುಕ್ಬಿಟ್ಟು ಆದಷ್ಟು ಬೇಗನೆ ಎಲ್ಲ ಪ್ರಾಬ್ಲಮ್ನೇ ನಾನು ಸರಿ ಮಾಡ್ತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ ಮತ್ತೆ ಅದೇ ವಿಚಾರಕ್ಕೆ ಹುಡುಕೊಂಬಿಟ್ಟು ಬಂದ್ರೆ ನೀವು. ಏನ ಮಗ ಕಳೆದೋಗೈತಾ? ಮಗ ಕಳೆದೋಗೈತಾ? ಇವನ್ ಮಗ ಯಾಕೆ ಕಳೆದೋಯ್ತದ? ಹೊರದಾಗ ಆಟ ಆಡ್ತಿತ್ತಲ್ಲ. ನೋಡು ಲೆಕ್ಕಾಚಾರಿ, ನನಗೆ ಯಾಕೋ ಆ ಮಗ ಬದುಕೈತೆ ಅಂತ ಗೊತ್ತಾದಾಗಿಂದ ನನಗಾಗಲೇ ಗಂಡಾಂತರಗಳ ಮೇಲೆ ಗಂಡಾಂತರಗಳು ಶುರು ಆಗೋಗ್ಬಿಟ್ಟು ಕಣ್ಲ. ನನಗೆ ಗಂಡಾಂತರಗಳು ಒಂದಲ್ಲ ಎರಡಲ್ಲ ಶುರು ಆಯ್ತಾನೆ ಅವೆ. ನನಗಂತೂ ತಲೆ ಕೆಡಿಸ್ತಾನೆ ಅವೆ. ನೋಡ್ಲ ಲೆಕ್ಕಾಚಾರಿ, ನೋಡ್ಲಾ, ನಾನು ಈಗಲೇ ಹೇಳ್ತಾ ಇದ್ದೀನಿ. ಆ ಮಗಂತನ್ವೇ ಬದುಕಿರಬಾರ್ದು. ನೀನು ನನಗೆ ಹೇಳ್ದಿದ್ದಂಗೆ ಇದೆಯಲ್ಲ, ಅದೇ ನೀನು ದೊಡ್ಡ ತೆಪ್ಪು. ಆದ್ರೂ ನೀಯತ್ತಿನ ಮನುಷ್ಯ ಅಂತೇಳ್ಬಿಟ್ಟು ಬಾಯಿ ಮುಚ್ಕೊಂಡಿವ್ ನೀನು. ನಾನಂತನ್ವೇ ನೋಡು, ಆ ಮಗ ಬದುಕೈತೆ ಅಂತ ಗೊತ್ತಾದ ತಕ್ಷಣ ಈಗಿತ ನಿನಗಂತ ಹೇಳಲ್ಲ, ಕರ್ಕೊಂಬಿಟ್ಟು ಬಾಯ್ಲಿ. ನನಗೆ ಗೊತ್ತು ಏನು ಮಾಡಬೇಕು ಅಂತ. ಮಗನ ಸರಿಯಾಗಿ ಮಾಡ್ತೀನಿ. ನಾನು ಎಂಡ್ರಿಗೆ ಮಾತ್ರ ವಿಚಾರ ಗೊತ್ತಾಗಬಾರ್ದು ಅಂದರೆ ಗೊತ್ತಾಗಬಾರ್ದು. ಆಯಿತು ಸಾವ್ಕಾರೆ, ನೀವು ಹೆಂಗೆ ಹೇಳಿದ್ರೆ ಹಂಗೆ ನೀನಿಯ. ಸರಿ ಆಯಿತು. ಇನ್ನೊಂದು ವಿಚಾರ ಕಣ್ಲ, ಇನ್ನೊಂದು ವಿಚಾರ ಮಾತಾಡಬೇಕು ಅಂತಲೇ ನೀ ಇಲ್ಲೋಗಿ ಬಂದಿದ್ದು. ಹೇಳಿ ಸಾವ್ಕಾರೆ, ಏನು ವಿಚಾರ ಅಂತ ಹೇಳ್ಬಿಟ್ಟು. ನೋಡ್ಲ ಲೆಕ್ಕಾಚಾರಿ, ಅದು ಯಾರು ಏನು ಮಾಡಿದ್ರು ಗೊತ್ತಿಲ್ಲ ಕಣ್ಣ ಲೆಕ್ಕಾಚಾರಿ. ನೆನ್ನೆ ಹೆಂಗೆ ಒದೆ ತಿಂದೆ ನಾನು ಅಂತ ಹೇಳಿದ್ರೆ, ಅದು ಯಾರೋ ನಮ್ಮನೆ ಬೆಡ್ಶೀಟ್ನೇ ತಗೊಬಂದು ನಮ್ಮನೆ ಬೆಡ್ಶೀಟ್ನೇ ಹಾಕ್ಬಿಟ್ಟು ನನಗೇನಿ ಸರಿಯಾಗಿ ವಾಂಚ್ ಬಿಸಾಕ್ಬಿಟ್ರು ಕಣ್ಲ. ಹೆಂಗೆ ವಾನ್ಸಿದ್ರು ಅಂದರೆ 1 ಗಂಟೆ 2 ಗಂಟೆ ನನ್ನ ಕೈಲಿ ಎದ್ದೊಳಕ್ಕೆ ಆಗಲಿಲ್ಲ. ನೀನು ಬೇರೆ ಬರಲೇ ಇಲ್ಲ ಮಂತಕ್ಕೆ. ಅಯ್ಯೋ, ನನ್ನ ಎಂಡ್ರು ದಬ ಅಂತ 4 ಸಲ ನಾನು ಎತ್ತಾಕ್ಬಿಟ್ಟು, ಅಯ್ಯೋ ಅದ್ರ ಕತೆ ಯಾಕೆ ಹೇಳಿಯ? ನನ್ನ ಕಷ್ಟವ, ನನ್ನ ಸಂಕಟವ, ನನಗಂತೂ ಏನು ಮಾಡಬೇಕೋ ತೋಚಲೇ ಇಲ್ಲ. ನೋಡ್ಲಾ, ಯಾರೋ ನನ್ನ ಸರಿಯಾಗಿ ಬಡ್ದು ಸಾಯಿಸಿ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಪಿಲನ್ ಮಾಡ್ತಾವ್ರೆ ಅಂತ ಅನ್ನಿಸ್ತಾ ಇತ್ತು ಕಣ್ಲ. ನನ್ನ ಎಂಡ್ರು ಪೆದ್ದಿ ಇದ್ದಂಗೆ, ಅವಳಿಗಂತೂ ಏನು ಗೊತ್ತಾಗಕ್ಕಿಲ್ಲ. ಅವಳಿಗಂತೂ ನೋಡ್ಲ ಲೆಕ್ಕಾಚಾರಿ, ಹೆಂಗನ ಮಾಡ್ಬಿಟ್ಟು ನಾನು ಹೊಡೆದವ್ರು ಯಾರು ಅಂತ ಕಂಡಿಡಿಲ್ಲ. ನಾನು ಹೊಡೆದವ್ರು ಯಾರು ಅಂತ ಕಂಡಿಡಿದ್ಬಿಟ್ರೆ ನಿನಗೇನು ಬೇಕು ಹೇಳು, ನಾನು ಕೊಡ್ತೀನಿ ಕಣ್ಲ. ನಿಂಗೆ ಎಷ್ಟು 5,000 ರೂಪಾಯಿ ಬೇಕಾದ್ರೂ ಕೊಡ್ತೀನಿ ಕಣ್ಲ ನಿಂಗೆ. ಅಲ್ಲ ಸಾವುಕಾರ, 5,000ನ ನಾನು ತಿಂಗಳ ಪೂರ್ತಿ ಕುಡಿಯೋ ದುಡ್ಡದು. ಏನು ಮಾಡಲಿ? ಏನು ಈ ಸಾವುಕಾರಂಗೆ ಯಾರು ಹೊಡೆದವ್ರೆ ಅಂತ ಹೇಳ್ಬೇಕಷ್ಟೇ ತಾನೆ. ಯಾರು ಹೊಡೆದವ್ರೆ ಅಂತ ನಾನೇ ಹೇಳ್ಬಿಟ್ಟು 5,000 ರೂಪಾಯಿ ಇಸ್ಕೊಬಿಟ್ರೆ ಹೆಂಗಿರ್ತದೆ? ಮಸ್ತ್ ಮಜಾ, 1 ತಿಂಗಳು ಪೂರ್ತಿ ಮಸ್ತ್ ಮಜಾ ಮಾಡ್ಬಿಡ್ಬೋದು ನಾನು. ಯಾರ ಹೆಸ್ರು ಹೇಳನಿ? ಇವನು ಯಾರು ಹೊಡೆದ್ರು ಅಂತ ನನಗಂತೂ ಗೊತ್ತಿಲ್ಲ. ಇವನಿಗೆ ಯಾರು ಆಗಕ್ಕಿಲ್ಲ ಇವನನ್ನು ಕಂಡ್ರೆ. ಅವ್ರ ಹೆಸ್ರುನೇನೆಯ ನನಗೆ ಹೇಳ್ಬಿಟ್ರೆ ತಿಂಗಳ ಪೂರ್ತಿ ಎಣ್ಣೆ ಕೊಡಿ ಪಾಚಿ ಮಾಡು, ಯಾರನ್ನೂ ಕೇಳ್ಕೊಂಡು ಅಲ್ಲಿ ಅಂತ ಅವಶ್ಯಕತೆನೇ ಇರೋಕ್ಕಿಲ್ಲ. ಸಾವುಕಾರೆ, ನಿಮ್ಮೂ ನೋಡಿದ್ರು ಅಂದರೆ ಏನರ್ಥ? ಅದು ನಿಮ್ಮ ಮನೆಗೆ ಏನೇನಿಯಾ? ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ. ನಿಮ್ಮೂ ನೋಡಿದ್ರು ಅಂತ ಹೇಳಿ ಕೇಳ್ತಿರೋದು ನೋಡಿದ್ರೆ ಅದು ಹೆಂಗೆ ಹೊಡೆದ್ರು ಏನು ಅಂತ ಹೇಳ್ಬಿಟ್ಟು ಗೊತ್ತಾಗಲಿಲ್ಲ. ನೀವು ನನಗೆ ಹೇಳ್ಬೇಕಿತ್ತಾನೆ ಮೊದಲೇನಿಯಾ? ಸರಿ ಹೇಳಿ, ನಾನೇ ವಿಚಾರ ಮಾಡಿ ನೋಡ್ತೀನಿ ಯಾರು ಹೊಡೆದಿದ್ದು ಏನು ಎತ್ತ ಅಂತ ಹೇಳ್ಬಿಟ್ಟು ನಾನೇ ಇನ್ಯಾ ಪೂರ್ತಿಯಾಗಿ ತಿಳ್ಕೊತೀನಿ. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಏನಿಲ್ಲ, ತಲೆ ಕೆಡ್ಸ್ಕೊಂಡಿದ್ದೀಯೇ? ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿದ್ಯಾ? ಆಮೇಕಿಂದ ಈಗ ಬಂದು ರಘುಬ್ರ ಕೊಡ್ದವ್ರೆ. ನಾಳೆ ಬಂದ್ಬಿಟ್ಟು ಚಾಕ ಈಗ ತಗೊಂಡು ಇರಿದ್ಬಿಟ್ರೆ ನೆಗದು ಬಿದ್ದು ಹೋಗ್ಬಿಟ್ರೆ ನಾನು ಸಾವುಕಾರನ ಬೆಲೆ ಏನು ಹಾಕಿಲ್ಲ, ನಾನು ಬದುಕಿರಕ್ಕಿಲ್ವಲ್ಲ. ಅವಾಗ ನಾನು ಆಸ್ತಿ ಗೀಸ್ತಿ ಎಲ್ಲ ಹೊಡ್ಕೊಂಡು ಎಲ್ಲ ನೆಮ್ಮದಿಗೆ ಇದ್ಬಿಡ್ಬೇಕು ಅಂತ ಯಾರೋ ಈ ಪಿಲಾನ್ ಮಾಡ್ತಾವ್ರೆ ಅಂತ ಅನ್ನಿಸ್ತೈತೆ ಕಣ್ಲ. ನೋಡ್ಲಾ, ಯಾರು ಅಂತ ಕಂಡಿಡಿ. ನನಗೆ ಯಾರು ಅಂತ ವಿಷಯ ಒಂದು ಗೊತ್ತಾಗ್ಬಿಟ್ರೆ ಸಾಕು. ಹೇಳಿದ್ನಲ್ಲ, ನೀನು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ನೋಡು, ಅಷ್ಟು ಕೆಲಸ ಮಾಡು ಸರಿನಾ? ನನ್ನ ಹೆಂಡತಿ ಓಡೋದು ನೋಡೋಕ್ಕೆ, ಆದರೆ ನನ್ನ ಹೆಂಡತಿಗೆ ಕಾಣಿಸ್ಲೇ ಇಲ್ಲ. ಅವನು ಯಾರು ಅವಳು ಯಾರು ಅಂತಲೂ ಗೊತ್ತಾಗಲಿಲ್ಲ. ಅವಳು ಅದು ಗೊತ್ತಿಲ್ಲ. ಏನೊಂದು ತುಟುಕ್ ಅಂತಲೂ ಮಾತಾಡಲಿಲ್ಲ. ಆದರೆ ನಮ್ಮನೆ ಬೆಡ್ಶೀಟ್ನೇ ತಗೊಂಡು ಗುಬ್ರ ಕೊಡ್ದವ್ರೆ. ಅಯ್ಯೋ ಸಾವುಕಾರೆ, ನಿಮ್ಗಿಂತ ಇದಾಗಬಾರ್ದಾಗಿತ್ತು ಸಾವುಕಾರೆ. ಸರಿ ಹೇಳಿ, ನಂಗೆ ಒಂದು 2-3 ದಿನ ಟೈಮ್ ಕೊಡಿ. ಯಾರನ್ನ ನಿಮ್ಮ ಅಂತಕ್ಕೆ ಬಂದಿದ್ರು ಏನು ಎತ್ತ ಅಂತ ನಿಧಾನಕ್ಕೆ ವಿಚಾರ ಮಾಡ್ಬಿಟ್ಟು ನೋಡ್ತೀನಿ. ಅಮ್ಮವ್ರನ್ನ ಒಂದು ಕಿತ ಕೇಳ್ತೀನಿ, ಯಾರನ್ನ ಬಂದಿದ್ರಾ ಇಲ್ಲ ನಿಮ್ಗೆ ಯಾರನ್ನ ಕಾಣಿಸಿದ್ರಾ ಬಿಟ್ರಾ ಅಂತ ಹೇಳ್ಬಿಟ್ಟು. ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾನು ನೋಡ್ಕೊತೀನಿ ಎಲ್ಲನೂ. ಸರಿನೇ? ನೀವು ಆರಾಮಾಗಿರ್ರಿ ಸಾವುಕಾರೆ. ನಿಮ್ಮ ಮನೆ ಉಪ್ಪಿನ ಋಣ ತಿಂದಿದ್ದೀನಿ ಸಾವುಕಾರೆ, ತೀರಿಸ್ತೀನಿ. ಅಲ್ಲ ಲೆಕ್ಕಾಚಾರಿ, ಇವನು ಯಾಕಲ ಇಲ್ಲಿಗೆ ಬಂದ? ಲೋ, ನನಗೆ ಸಾವುಕಾರ್ತಾಗ ಏನೋ ಮಾತಾಡ್ತಾ ಇವನಿ. ಹೋಗ್ಲಾ, ಸುಮ್ಕೆ ಬಂದ್ಬಿಟ್ಟು 50 ರೂಪಾಯಿ ಕೊಡು 50 ರೂಪಾಯಿ ಕೊಡು ಅಂತ ತಲೆ ತಿನ್ಬೇಡ ನನಗೆ. ಏಯ್ ಕುಡ್ಕ ಕೃಷ್ಣ, ಇಲ್ಲಿಗೆ ಯಾಕಲ ಬಂದೆ? ನಡಿಲ್ಲ, ನಾವೇನೋ ಮಾತಾಡ್ತಾ ಇದೀವಿ, ಇಲ್ಲಿ ನಿಂತ್ಕೊಂಡು ಏನ್ಲ ಮಾಡ್ತಾ ಇದೀಯ ನೀನು? ಸಾವುಕಾರ, ನನ್ನ ಏನು ಅದಕ್ಕೊಬಿಟ್ಟಿದ್ದೀರಾ ನೀವು? ನನ್ನೇನು ಅದಕ್ಕೊಬಿಟ್ಟಿದ್ದೀರಾ? ನಾನು ಮಾಸ್ಟರ್ ಪೀಸು. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡೋ ಮನುಷ್ಯ ನಾನೇನೇನಿಯ. ಅಯ್ಯೋ ಸಾವುಕಾರೆ,
ಕುಡ್ದೇನೋ ಮಾತಾಡ್ತಾವನೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಸಾವ್ಕರೆ. ಇವ್ನು ಯಾವಾಗ ಅಷ್ಟೇ ಬಂದ್ಬಿಡ್ತಾನೆ ಸಂಜೆ ಟೈಮಾಗ ಬಂದ್ಬಿಟ್ಟು 50 ರೂಪಾಯಿ ಕೊಡು 50 ರೂಪಾಯಿ ಕೊಡು ಲೆಕ್ಕಾಚಾರಿ ಅಂತ ತಲೆ ತಿಂತಿತ್ತಾನೆ. ಅಯ್ಯೋ ನನಗೂ ಸಾಕಾಗೈತೆ ನೋಡಿ, ಉಗಿದ್ ಕಳಿಸ್ತೀನಿ. ಲೆಕ್ಕಾಚಾರ ಇವತ್ತು ದಾರದಿಂದ ದುಡ್ಡು ಕೇಳಕ್ ಬಂದಿದ್ದೀನಿ ಅನ್ಕೊಬಿಟ್ಟೆಲ್ಲ. ನಾನು ನಿನ್ನ ಹತ್ರ ಯಾಕ್ಲಾ ಬಂದು ದುಡ್ಡು ಕೇಳಲಿ? ಲೋ, ನಾನು ಯಾಕ್ಲಾ ದುಡ್ಡು ಕೇಳಕ್ಕಾಯ್ತದೆ? ಕೇಳಕ್ಕಿಲ್ಲ. ನಾರತ್ರೇ ಕೇಳಕ್ಕಿಲ್ಲ ದುಡ್ಡ. ಸಾವುಕಾರೋಗಿ ನಾನೇನೋ ವಿಷಯನ ಮುಟ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು ಕಡ್ಲ. ವಿಷಯ ಮುಟ್ಸಕ್ಕೆ ಅಂತ ಹೇಳ್ಬಿಟ್ಟು ಬಂದಿರೋದು. ಏನು ಅನ್ಕೊಬಿಟ್ಟಿದ್ಯಾ? ನಾನು ಜುಜುಬಿ 50 ರೂಪಾಯಿಗೆಲ್ಲ ವಿಷಯ ಹೇಳ್ತೀನಿ ಅನ್ಕೊಬಿಟ್ಟಿದ್ಯಾ? ಇಲ್ಲ, ಹೇಳಕ್ಕಿಲ್ಲ. ಸಾಕ್ರೆ 5,000 ರೂಪಾಯಿ ಈ ಕಡೆ ತಳ್ಳಿ ನಿಮ್ಮ ವಿಚಾರ ಹೇಳ್ತೀನಿ. ಏಯ್, ಏನ್ಲ ವಿಚಾರ? ಕುಡ್ದು ಹೆಂಗ್ ಸಿಕ್ರಂಗೆ ಮಾತಾಡ್ತಿದ್ಯಾ? ಏನ್ಲ ವಿಚಾರ? ಏನ್ಲ ಹೇಳ್ತೀಯಾ? 5,000 ರೂಪಾಯಿ ನಾನು ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು ಅಂದರೆ ನಿಮ್ಮನ್ನೆನ್ನೆ ಬೆಡ್ಶೀಟ್ ಹಾಕೊಂಡು ಗುಬ್ರ ಹಾಕೊಂಡು ಸರಿಯಾಗಿ ಕುಮ್ಮುದ್ಲಲ್ಲ, ಅವ್ರು ಯಾರು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಬೇಕು ಅಂತಂದರೆ ನೀವು ಗಿವ್ ಮೀ 5,000 ರೂಪೀಸ್. ಓನ್ಲಿ 5,000 ರೂಪೀಸ್ನ ಕೊಡಬೇಕಷ್ಟೇ. ನಡೆಯ ನನಗೆ 5 ಕೊಡಬೇಕು. ಏಯ್, ಇಲ್ಲ ಹೇಳ್ತಿದ್ಯಾ? ನನಗೆ ಹೊಡೆದಿದ್ದು ಯಾರು ಅಂತ ನಿಂಗೆ ಗೊತ್ತೇನಿಲ್ಲ? ಗೊತ್ತು ಸಾವುಕಾರ್ರೆ, ಸದಾ ಗೊತ್ತು. ನನಗೆ ಗೊತ್ತಿಲ್ಲದೆ ಇರೋ ಮ್ಯಾಟ್ರೇ ಇರೋಕ್ಕಿಲ್ಲ. ಏಳ ಕೃಷ್ಣ, ಏಳ ಯಾರಲ್ಲ ನಾನು ಹಿಡ್ಕೊಂಡು ಹೊಡೆದಿದ್ದು? ಏಳ ನೀನು. ಅವ್ರನ್ನಂತೂ ಸುಮ್ಮನೆ ಬಿಡೋಕ್ಕಿಲ್ಲ. ನಿನಗೆ ಹೆಂಗ್ಲ ಗೊತ್ತಾಯ್ತು ನನಗೆ ಹೊಡೆದಿದ್ದು ಎಲ್ಲನೂ? ಫಸ್ಟ್ ಗಿವ್ ಮೀ 5,000 ರೂಪೀಸ್. ಫಸ್ಟ್ ಗಿವ್ ಮೀ 5,000 ರೂಪೀಸ್. ಆಮೇಲೆ ಕೇಳಿ ವಿಷಯನ. ಈಗ 5 ಕೊಡಿ. ತಗೊಳ್ಳ 5,000 ರೂಪೀಸ. ಏಳ ಅದು ಯಾರು ಅಂತ? ಸಾವ್ಕರ್ರೆ ಅವ್ನು ಕುಡ್ದು ಏನೇನೋ ಹೇಳ್ತಾನೆ. ಅವ್ನ ಮಾತು ನೀವೆಲ್ಲ ಕೇಳಕ್ ಹೋಗ್ತೀರಾ? ಅವ್ನ ಮಾತು ನೀವೇನು ಕೇಳಕ್ ಹೋಗ್ಬೇಡಿ, ಸುಮ್ಕಿರ್ರಿ. ನೀ ಸುಮ್ಕಿರ ಲೆಕ್ಕಾಚಾರಿ. ಕೃಷ್ಣ, ಈ ಕೊಟ್ಟಿದ್ದಂತಾನೆ 5,000 ರೂಪಾಯಿನ. ಏಳು ನದ್ ಯಾರು ಅಂತ ನಂಗೆ ಗೊತ್ತಾಗ್ಬೇಕು. ಏಳು ನೋಡಿ ಸಾವ್ಕರ್ರೆ, ಅದು ಡಿಬ್ಬನ್ ಹೊಡೆದ್ರು. ಒಂದು ಈ ಲೇಡಿ ಹೊಡೆದಿದ್ದು ನಿಮ್ಮನ್ನ. ಲೇಡಿ ಹೆಂಗ್ಸು ಹೊಡೆದಿದ್ದು ನಿಮ್ಮನ್ನ. ಹೂಕಂಡ್ಲ ಹೆಣ್ಣು ಮಗನೇ ಹೊಡೆದಿದ್ದು ಅಂತ ಗೊತ್ತಾಯ್ತು. ಯಾಕಂದ್ರೆ ಒಂಚೂರು ಬಳೆಸದ್ದು ಕೇಳಿಸ್ತಿತ್ತು ಕಣ್ಲ ನನಗೆ. ಬಳೆಸದ್ದು, ಆಮೇಲೆ ಕೊಯ್ಯೆಲ್ಲ ಒಂಚೂರು ಮೃದುವಾಗಿದ್ವು ಕಣ್ಲ. ಅನ್ಕಂಡೆ ಯಾವಳೋ ಬಂದು ನನ್ನ ಸರಿಯಾಗೆ ರುಬ್ತಾವಳೆ ಅಂತ ಹೇಳ್ಬಿಟ್ಟು. ಆದರೆ ಯಾರು ಏನು ಅಂತ ಗೊತ್ತಾಗಲಿಲ್ಲ. ಕೃಷ್ಣ, ಈಗ 5,000 ರೂಪಾಯಿ ಕೊಟ್ಟಿದ್ದೀನಿ. ಒಂದು ಕಿತ್ತ ಹೇಳೋರು ಯಾರು ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಸರಿಯಾಗಿ ಹೊಡ್ಕೊಂತೀನಿ. ಯಾವ ಕಿತ್ತೋದಳು ಅಂತ ಹೇಳ್ಬಿಟ್ಟು ನನಗೆ ಹೇಳು. ಅವಳಿಗೈತೆ ಹಾಕೊಂಡು ಹಂಗೆ ಹಿಂಗೆ ರುಬ್ಬು ಬಿಸಾಕ್ಬಿಡ್ತೀನಿ. ಬ್ಯಾರೆ ಯಾರು ಅಲ್ಲ ಸಾವ್ಕರ್ರೆ, ಸಾರ್ದಿ. ಏನ್ಲ ಹೇಳ್ತಿದ್ಯಾ? ಆ ಶಾರದಿನ ನಾನು ನೋಡ್ದಿದ್ದು. ಕುಡುಕರ ಸುಳ್ಳು ಹೇಳಕ್ಕಿಲ್ಲ, ಕುಡಿಯಕ್ಕಷ್ಟೇ ಸುಳ್ಳು ಹೇಳೋದವ್ರು. ಇನ್ನು ಕುಡುಕರೆಲ್ಲ ಸುಳ್ಳು ಪಳ್ಳೆಲ್ಲ ಹೇಳಕ್ಕಿಲ್ಲ ಸಾವ್ಕರ್ರೆ. ನೋಡಿ, ಹೇಳೋದೆಲ್ಲ ಹೇಳಿದ್ದಿದ್ದಿಗೆ ಅವಳೇ ಹೊಡೆದಿದ್ದು ಅಂತ ಅಷ್ಟೇ. ನಿನ್ಗೆ ಹೆಂಗ್ಲ ಗೊತ್ತು ಅವಳೇ ನೀ ಹೊಡೆದಿದ್ದು ಅಂತ ಹೇಳ್ಬಿಟ್ಟು? ಸಾವ್ಕರ್ರೆ, ನಾನು ನೋಡ್ದೆ ನೀವು ಹೊಡಿಬೇಕಾದ್ರೆ ಮನೆಯಿಂದ ಈಚೆ ಕಡೆಗೆ ಬಂದಿದ್ದು ನಾನು ನೋಡಿದೆ ಸಾವ್ಕರ್ರೆ. ನಿಮ್ಮ ಹತ್ರ 50 ರೂಪೀಸ್ ಕೇಳೋಣ ಅಂತ ಬರ್ತಿದ್ದೆ ಸಾವ್ಕರ್ರೆ. 50 ರೂಪೀಸ್ ಕೇಳೋಕ್ಕೆ. ಆದರೆ ಅವಳು ಸರಸರ ಅಂತ ಈಚೆ ಕಡೆಗೆ ಬರ್ತಿದ್ಲು ಸಾವ್ಕರ್ರೆ. ನೋಡಿದೆ ಸಾವ್ಕರ್ರೆ. ಆಮೇಕಿಂದ ನಂಗೆ ಯಾಕೆ ಅಂತ ಗೊತ್ತಾಗಲಿಲ್ಲ. ಆಮೇಕಿಂದ ಗೊತ್ತಾಯಿತು ನಿಮ್ಮನ್ನು ಹೊಡೆದ್ಬಿಟ್ಟು ಈಚೆ ಕಡೆಗೆ ಬರ್ತಾವಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೇಳೋಣ ಅಂತ ಬಂದೆ ಸಾವ್ಕರ್ರೆ. ಒಂದು ತಿಂಗಳು ಮಜಾ ಬಡ್ಕೊಂಡು 5,000 ರೂಪೀಸ್ ಖರ್ಚು ಮಾಡ್ಕೊಂಡು ಕೂತ್ಕೊತೀನಿ. ಸಾಕು ಸಾವ್ಕರ್ರೆ, ಬರನೇ? ಹೋಗ್ಲಾ? ಲೆಕ್ಕಾಚಾರಿ, ಅವಳನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣ್ಲ. ನಾನು ಸುಮ್ಮನೆ ಬಿಡಕ್ಕಿಲ್ಲ. ಅವಳನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಶಾರ್ದಿನ ಅವಳು ಜುಟ್ಟನ್ನ ಕಿತ್ತು ಊರು ಬಾಗ್ಲು ನ್ಯಾತ ಬಿಡ್ಲಿಲ್ಲ ಅಂತಂದ್ರೆ ಕೇಳ ನೀನು. ಸಿಕ್ತು ಅಮೌಂಟ್ ಅಂತೂ ಸಿಕ್ತು. ನನಗಂತೂ ಸಿಕ್ತು. ಮಜಾ ಮಾಡು. ಒಂದು ತಿಂಗಳು ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕುಡಿದು ಮಜಾ ಮಾಡ್ಬಿಡ್ತೀನಿ ನಾನು. ನೋಡು, ಏನು ಮಾಡ್ತೀಯೋ ಮಾಡ್ಬೇಕು. ಅವಳಿಗೆ ಮಾತ್ರ ಸರಿಯಾಗಿ ರುಬ್ತೀನಿ ನೋಡು ನಾನುನುವೆ. ಅಯ್ಯೋ ಸಾವ್ಕರ್ರೆ, ಅವಳು ಬಂದ್ಬಿಟ್ಟು ನಮ್ಮನೆ ಒಳಗಡೆ ಬಂದ್ಬಿಟ್ಟು ಹೊಡೆದವಳೆ ಅಂತಂದ್ರೆ ನನಗಂತೂ ನಂಬಕ್ಕೆ ಏನೇ ಆಯ್ತಿಲ್ಲ. ಅಮ್ಮನ ಪಾಡ್ಗೆ ಅಮ್ಮ ಮೂಲೆಗೆ ಎಲ್ಲೋ ಕುಂತ್ಕೊಂಡೈತೆ. ಬಂದ್ಬಿಟ್ಟು ಹೊಡೆದೈತೆ ಅಂತಂದ್ರೆ ಹೆಂಗೆ ನಂಬಕ್ಕಾಯ್ತದೆ? ನನಗೇನೋ ನಂಬಕ್ಕಾಗಿಲ್ಲ ಬಿಡು. ಬಂದ್ಬಿಟ್ಟು ಹಿಂಗೆ ಹೊಡೆದೈತೆ ಮಾಡೈತೆ ಅಂತ ಹೇಳಿದ್ರೆ ನಂಬಕ್ಕಾಗಿಲ್ಲ. ಈ ಕುಡುಕ್ ನನ್ನ ಮಗ ಏನೋ ಒಂದು ಹೇಳಿತಾನೆ ಒದ್ರಿತಾನೆ ಅಷ್ಟೇನಿಯ. ನೀವು ಅವ್ರ ಬಗ್ಗೆ ಎಲ್ಲನೂ ಸೀರಿಯಸ್ ಆಗಿ ತಗೊಂಡು ಆಮೇಲಿಂದ ನೀವು ತಗೊಂಡು ಹೋಗ್ಬಿಟ್ಟು ಅವಳಿಗೆ ರುಬ್ಬಿಟ್ರೆ ಬೇಡ ಬಿಡಿ. ನಿಮ್ಮನ್ನೆಲ್ಲ ಆಯಮ್ಮ ಹೊಡೆದಿರಲ್ಲ ಅಂತ ಅನ್ನಿಸ್ತದೆ. ಇಲ್ಲ ಲೆಕ್ಕಾಚಾರಿ, ಅವಳು ನನ್ನ ಕಂಡ್ರೆ ಹಾಕಿಲ್ಲ. ನನ್ನ ಕಂಡ್ರೇನೆ ಅವಳಿಗೆ ಹಾಕಿಲ್ಲ. ಅವಳೇ ಹೊಡೆದಿತ್ತಾಳೆ. ಅವಳೇ ಗ್ಯಾರಂಟಿ ಹೊಡೆದಿತ್ತಾಳೆ ನೋಡು. ಶಾರದಿ, ನೀನು ಬಿಡಕ್ಕಿಲ್ಲ ಬಿಡೆ.